ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮಸ್ತ ಕನ್ನಡ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಆ ಪರಮೇಶ್ವರನ ಆಶೀರ್ವಾದ ಅನುಗ್ರಹವು ಸದಾ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ಫೆಬ್ರವರಿ 17ರಂದು ಅಮಾವಾಸ್ಯ ಮತ್ತು ಅಮಾವಾಸ್ಯದ ಜೊತೆಗೆ ರಾಹುಗ್ರಸ್ತ ಸೂರ್ಯಗ್ರಹಣ ಮತ್ತು ಪಂಚಗ್ರಹ ಕೂಟ ನಿರ್ಮಾಣ ಅನ್ನುವುದು ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಅನುಕೂಲ ಇರುತ್ತೆ. ಸೂರ್ಯಗ್ರಹಣ ಅಂತ ಹೇಳ್ತಾ ಇದ್ದೀರಾ, ನಮ್ಮ ಭಾರತಕ್ಕೆ ಇರುತ್ತಾ ಅಂತ ಹೇಳಿದ್ರೆ ಇರಲ್ಲ. ಆ್ಯಕ್ಚುಲಿ ಈ ಅಂಟಾರ್ಕಿಟಿಕಾ, ಅರ್ಜೆಂಟಿನಾ, ಸೌತ್ ಆಫ್ರಿಕಾ, ನಾರ್ತ್ ಅಮೆರಿಕಾ, ಈ ಪರ್ಟಿಕ್ಯುಲರ್ ದೇಶಗಳಲ್ಲಿ ಮಾತ್ರ, ಈ ನಾರ್ತ್ ಅಮೆರಿಕಾ ಆಗಿರ್ಬೋದು, ಸೌತ್ ಅಮೆರಿಕಾದಲ್ಲಿ, ಅದೇ ರೀತಿ ಈ ಅರ್ಜೆಂಟಿನಾ, ಈ ದೇಶಗಳಲ್ಲಿ ಈ ಸೂರ್ಯಗ್ರಹಣ ಅನ್ನೋದು ಕಾಣಿಸುತ್ತೆ. ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ಗ್ರಹಣ ಪ್ರಭಾವವೂ ಇರೋದಿಲ್ಲ. ಆದರೆ ಖಗೋಳದಲ್ಲಿ ಪಂಚಗ್ರಹ ಕೂಟದ ಮುಖಾಂತರ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ, ಅದರಲ್ಲೂ ಕೂಡ ದ್ವಾದಶ ರಾಶಿಗಳಿಗೆ ಈ ಗ್ರಹಣ ಪ್ರಭಾವ ಯಾವ ಮಟ್ಟದಲ್ಲಿರುತ್ತೆ. ಇನ್ನು ಭೌಗೋಳಿಕವಾಗಿ ಜಗದ್ಯಾದ್ಯಂತ ನೋಡಿದ್ರೆ ಅದು ವಾಯುತತ್ವ ರಾಶಿಗೆ ಅಲ್ಲಿ ಅಗ್ನಿತತ್ವ ಗ್ರಹಗಳಾಗಿರುವಂತಹ ಕುಜ, ರವಿ ಮತ್ತು ರಾಹು ಗ್ರಹಗಳು ವಾಯುತತ್ವ ರಾಶಿಗೆ ಬರುವುದರಿಂದ ಕೆಲವೊಂದು ಜಗದ್ದಾದ್ಯಂತ ಯಾವುದೇ ಅಪಾಯಕಾರಿ, ಅಪಘಾತಕಾರಿ ವಿಷಯಗಳು ನಡೆಯದಿರಲಿ ಅಂತ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡುತ್ತಾ, ಈ ಸೂರ್ಯಗ್ರಹಣದಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳು ಮತ್ತು ಅದರ ಜೊತೆಗೆ ಪರಿಹಾರಗಳ ಹೇಳುವಂತಹ ಮುಖಾಂತರ ಈ ವಿಡಿಯೋವನ್ನು ಆರಂಭ ಮಾಡೋಣ. ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕುಜ ಅಧಿಪತಿಯಾಗಿರುವಂತಹ ಮೇಷರಾಶಿ ಜಾತಕರಿಗೆ ಈ ರಾಹುಗ್ರಸ್ತ ಸೂರ್ಯಗ್ರಹಣವು ಫೆಬ್ರವರಿ 17ರಂದು ನಿರ್ಮಾಣವಾಗ್ತಾ ಇದೆ. ಚೆನ್ನಾಗಿದೆ, ಯಾಕಂದರೆ ಈಗ ದೀರ್ಘ ಸಂಚಾರ ಗ್ರಹಗಳ ಸ್ಥಾನಮಾನ ಆಗಿರಬಹುದು, ಅಥವಾ ಈ ಅಲ್ಪ ಸಂಚಾರ ಗ್ರಹಗಳು ಲಾಭಸ್ಥಾನಕ್ಕೆ ಬಂದಿರೋದು ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿದೆ. ಅದ್ಭುತವಾಗಿರುವಂತಹ ರಾಶಿ ಈ ಮಾಸದಲ್ಲಿ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರಾಗಿ ಮಾರ್ಚ್ 14ರವರೆಗೂ ಕೂಡ ಸ್ವಲ್ಪ ಗುರುಬಲ ಇರುತ್ತೆ. ಯಾಕಂದರೆ ಈ ಹಿಮ್ಮುಖ ಚಾಲನೆ, ವಕ್ರಗತ ಸಂಚಾರವನ್ನು ಮಾಡುತ್ತಾ ಹಿಮ್ಮುಖ ಚಾಲನೆ ಹಿಡಿದಂತಹ ಮಾರ್ಚ್ 14ರವರೆಗೂ ಗುರುಬಲ ಅನ್ನೋದು ಮೇಷರಾಶಿಯವರಿಗಿದೆ. ಮಿಥುನದಲ್ಲಿ ಇದ್ದರೂ ಕೂಡ ಅವರು ಈ ದ್ವಿತೀಯ ಸ್ಥಾನ ಫಲಗಳನ್ನು ಕೊಡುವುದರಿಂದ ಸ್ವಲ್ಪ ಗುರುಬಲ ಇರುತ್ತೆ. ಮುಖ್ಯವಾಗಿ ಈ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಗುರು ಅನುಕೂಲವನ್ನು ನೀಡುತ್ತೆ. ಉದ್ಯೋಗ ಬದಲಾವಣೆ ಮಾಡಬೇಕು, ಅಥವಾ ಉದ್ಯೋಗದಲ್ಲಿ ಒಂದು ಹೈಕ್ ತಗೋಬೇಕು, ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ಇನ್ಕ್ರಿಮೆಂಟ್ ಬರಬೇಕು. ಈ ರೀತಿ ನೀವು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಇಷ್ಟು ದಿನ ಪಟ್ಟಿರುವಂತಹ ಕಷ್ಟಕ್ಕೆ ನಿಮಗೆ ಅನುಕೂಲತೆ ಅನ್ನೋದಿರುತ್ತೆ. ಇನ್ನು ಸಾಡೆ ಸಾತಿ ಅಂದರೆ 12ನೇ ಮನೆಯಲ್ಲಿ ವ್ಯಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ, ತೃತೀಯ ಸ್ಥಾನದಲ್ಲಿ ಗುರು ವಕ್ರಗಮನ ಸಂಚಾರ ಮುಖಾಂತರ ಅವರು ದ್ವಿತೀಯ ಸ್ಥಾನ ಫಲಗಳನ್ನು ಕೊಡ್ತಾ ಇರ್ತಾರೆ. ಇನ್ನು ಪಂಚಮ ಸ್ಥಾನದಲ್ಲಿರುವಂತಹ ಕೇತು, ಇನ್ನು ಏಕಾದಶ ಸ್ಥಾನ ಲಾಭ ಸ್ಥಾನದಲ್ಲಿ ರಾಹುವಿನ ಜೊತೆ ಬುಧ, ಶುಕ್ರ, ರವಿ, ಕುಜ ಈ ಗ್ರಹಗಳು, ಚಂದ್ರನು ಕೂಡ 17, 18, 19 ಅಂದರೆ ಗ್ರಹಣ ಆರಂಭ ಆದಮೇಲೆ ಈ ಗ್ರಹಗಳ ಪ್ರಭಾವ ಅನ್ನೋದು ಇರುತ್ತೆ. ಈ ಸೂರ್ಯಗ್ರಹಣ ಆ್ಯಸ್ ಯೂಸ್ವಲ್ ಆಗಿ ಒಂದು 40 ದಿನಗಳ ಕಾಲ ಜಾತಕನ ಮೇಲೆ ಇರುತ್ತೆ. ಗೋಚಾರದಿಂದ ನಾವು ನೋಡುವುದಾದರೆ ಜಾತಕನ ಮೇಲೆ ಈ ಅಶ್ವಿನಿ, ಭರಣಿ, ಕೃತಿಕ ಮೊದಲನೆಯ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಮೇಲೆ ಈ ಗ್ರಹಣದ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ನೀವು ಮಾಡುವಂತಹ ಎಲ್ಲ ಅಂದರೆ ಸಾಕಷ್ಟು ಗ್ರಹಗಳು, ಅದು ರಾಶ್ಯಾಧಿಪತಿ ಕುಜ ಕೂಡ ಲಾಭಸ್ಥಾನಕ್ಕೆ ಬರುವುದರಿಂದ ಗ್ರಹಣದ ನಂತರ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ನೀವು ಯಾವುದಾದ್ರೂ ಮುಖ್ಯವಾಗಿರುವಂತಹ ನಿರ್ಧಾರಗಳು ತಗೋಬೇಕು ಅಥವಾ ಕೆಲವೊಂದು ಪ್ರಯತ್ನಗಳಿಗೆ ಕೈ ಹಾಕಬೇಕು ಅಂದರೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುವಂತಹ ವಿಷಯಗಳು. ಇನ್ನು ಯಾವುದಾದ್ರೂ ಮುಖ್ಯವಾದ ನಿರ್ಧಾರಗಳಾಗಿರ್ಬೋದು, ನಿರೀಕ್ಷೆ ಮಾಡ್ತಾ ಇರುವಂತಹ ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು, ಅರ್ಧಪೂರ್ಣವಾಗಿ ನಿಲ್ಲಿಸುವಂತಹ ಕೆಲಸಗಳನ್ನು ಪೂರ್ಣಗೊಳಿಸೋದಕ್ಕೆ ಮಾರ್ಚ್ 14ರವರೆಗೆ ತುಂಬ ಚೆನ್ನಾಗಿರುತ್ತೆ. ಗುರು ಅನುಕೂಲವಾಗಿ ಇರ್ತಾರೆ. ಮಾರ್ಚ್ 15ರಿಂದ ತೃತೀಯ ಸ್ಥಾನಕ್ಕೆ ಗುರು ಬರುವುದರಿಂದ ಪರ್ಟಿಕ್ಯುಲರ್ ಆಗಿ ಸಾಧಾರಣ ಫಲಗಳು ಅಂದರೆ ಮಿಶ್ರ ಫಲಗಳನ್ನು ನೀಡ್ತಾ ಇರ್ತಾರೆ.
ಈ ಸಂದರ್ಭದಲ್ಲಿ ಲಾಭಸ್ಥಾನದಲ್ಲಿ ಅಧಿಕ ಗ್ರಹಗಳು ಇರುವುದರಿಂದ ಇನ್ಕ್ಲೂಡಿಂಗ್ ರಾಹುವಿನ ಜೊತೆ ಸೇರಿ ಬುಧ, ಶುಕ್ರ, ರವಿ, ಕುಜ ಮತ್ತು ಚಂದ್ರ ಅಧಿಕ ಗ್ರಹಗಳು ಲಾಭಸ್ಥಾನಕ್ಕೆ ಬರುವುದರಿಂದ ಈ ಸೂರ್ಯಗ್ರಹಣದ ಮುಖಾಂತರ ನಾವು ನೋಡುವುದಾದರೆ ಮೇಷರಾಶಿಯವರಿಗೆ ಅನುಕೂಲವಾಗಿರುವಂತಹ ವಿಷಯಗಳೇ ಇದೆ. ಸೊ ಶುಭ ಫಲಗಳು ನೀಡುತ್ತೆ. ಲಾಭಸ್ಥಾನಗಳು ಇರುವುದರಿಂದ ವಿವಿಧ ಮೂಲೆಗಳಿಂದ ಲಾಭಗಳನ್ನು, ಅದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ವಿದ್ಯಾ, ವ್ಯಾಪಾರ, ವ್ಯವಹಾರಾದಿ ವಿಷಯಗಳಲ್ಲಾಗಿರಬಹುದು, ಲಾಭಗಳನ್ನು ಕಾಣುವುದಕ್ಕೆ ಅಥವಾ ಲಾಭಗಳು ಪಡೆಯುವಂತಹ ರೀತಿಯಲ್ಲಿ ಅವಕಾಶಗಳು ಬರುವುದಕ್ಕೆ ಈ ಸೂರ್ಯಗ್ರಹಣ ಮೇಷರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಎಸ್ಪೆಷಲಿ ಮುಖ್ಯವಾಗಿ ಧನಂ ಮೂಲಂ ಇದಂ ಜಗತ್ ಅಂತ ಹೇಳ್ತಾ ಇರ್ತಾರೆ. ಹಣಕಾಸಿನ ವಿಷಯಗಳು, ಫಿನಾನ್ಷಿಯಲ್ ವಿಷಯಗಳು, ಮನಿ ಫ್ಲೋ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹೊಸ ವ್ಯಕ್ತಿಗಳ ಪರಿಚಯ ಆಗಿರ್ಬೋದು, ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ವೃತ್ತಿ ವ್ಯಾಪಾರ ವಿಷಯಗಳಲ್ಲಿ ನಿಮಗೆ ಕೊಡುವಂತಹ ಸಹಕಾರ ಆಗಿರ್ಬೋದು, ನೀವು ಮಾಡುವಂತಹ ವಿವಾಹ ಪ್ರಯತ್ನಗಳಾಗಿರಬಹುದು. ಈ ಸಂದರ್ಭದಲ್ಲಿ ವಿವಾಹ ಸಂಬಂಧಗಳ ಅನುಕೂಲವಾಗಿ ಹೊಸ ಸಂಬಂಧಗಳು ಹುಡ್ಕೊಂಡು ಬರೋದಕ್ಕೆ ಅಥವಾ ವಿವಾಹ ಪ್ರಯತ್ನಗಳ ಅನುಕೂಲ ಆಗೋದಕ್ಕೆ ಈ ಸಂದರ್ಭ ಈ ಗ್ರಹಣದ ನಂತರ ಅನುಕೂಲವಾಗಿರುತ್ತೆ ಮೇಷರಾಶಿಯವರಿಗೆ. ಇನ್ನು ತುಂಬ ಜನ ಈ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ವಿಷಯಗಳಲ್ಲಿ ತುಂಬ ದಿನದಿಂದ ಕಾಯ್ತಾ ಇರ್ತಾರೆ, ಯಾವಾಗ ಕ್ಲಿಯರ್ ಆಗುತ್ತೆ, ಅಥವಾ ಸಣ್ಣ ಪುಟ್ಟ ಡಿಸ್ಪ್ಯೂಟ್ಸ್ ಅನ್ನೋದು ನಡೀತಾ ಇರುತ್ತೆ. ಸೊ ಅಂತಹ ವಿವಾದಗಳಾಗಿರ್ಬೋದು ಅಥವಾ ಕೆಲವೊಂದು ಆತಂಕಗಳಾಗಿರ್ಬೋದು, ಈ ಆಸ್ತಿ ಹಂಚಿಕೆ ಅಥವಾ ಆಸ್ತಿ ಡಿವೈಡ್ ಮಾಡೋದು ಅಥವಾ ಬರಬೇಕಾಗಿರುವಂಥ ಆಸ್ತಿ ಬೇರೆಯವರ ಅಂಡರಲ್ಲಿರುತ್ತೆ ಅಥವಾ ಡಿಸ್ಪ್ಯೂಟೆಡ್ ನಡೀತಾ ಇರುತ್ತೆ, ಸ್ವಲ್ಪ ಈ ರೀತಿ ಲೀಗಲ್ ಪ್ರಾಬ್ಲಮ್ಸ್ ಇರುವಂಥ ವಿಷಯಗಳಾಗಿರ್ಬೋದು. ಈ ರೀತಿ ವಿಷಯಗಳಲ್ಲಿ ಮೇಷರಾಶಿಯವರಿಗೆ ಅನುಕೂಲತೆ ಇರುತ್ತೆ. ಈ ರೀತಿ ವಿಷಯಗಳು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಮೇಷರಾಶಿಯವರು ಈ ಗ್ರಹಣದ ಮುಖಾಂತರ ಅಂತ ನೋಡುವುದಾದರೆ, ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಅಥವಾ ದೀರ್ಘಕಾಲ ಪ್ರಯೋಜನಗಳು ಕೊಡುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಅದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಮನಿ ಟ್ರಾನ್ಸಾಕ್ಷನ್ ನಡೆಯುವಂತಹ ಇನ್ವೆಸ್ಟ್ಮೆಂಟ್ಸ್ ವಿಷಯದಲ್ಲಿ, ಅಂದರೆ ಮಾಡಲೇಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಮಾಡುವುದಕ್ಕೆ ಮುಂಚೆ ಅದ್ರ ಬಗ್ಗೆ ಪೂರ್ತಿ ವಿವರಗಳು ಅಥವಾ ಎಲ್ಲ ರೀತಿಯಲ್ಲಿ ಚೆಕ್ ಲಿಸ್ಟ್ ತೆಗೆಸೋದು, ಕಂಪ್ಲೀಟ್ ಯಾವುದಾದ್ರೂ ಡಿಸ್ಪ್ಯೂಟ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಪ್ರತಿಯೊಂದು ಚೆಕ್ ಮಾಡೋದು, ಪ್ರತಿಯೊಂದು ವಿಷಯಗಳಲ್ಲಿ ಕ್ಲಾರಿಟಿ ತಗೊಳ್ಳೋದು, ಈ ರೀತಿ ವಿಷಯಗಳು ಅಥವಾ ಅನುಭವಸ್ಥರ ಸಲಹೆಗಳು, ಹಿತೈಷಿಗಳ ಸಲಹೆಗಳು ಪಡೆದು ಈ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಷಯಗಳಾಗಿರ್ಬೋದು. ಅಥವಾ ನೀವು ಮಾಡುವಂತಹ ಉದ್ಯಮಿಗಳಲ್ಲಿ ಕೈಗಾರಿಕಾ ವಿಷಯಗಳಿರುತ್ತೆ, ದೊಡ್ಡ ಮಟ್ಟದಲ್ಲಿ ಈ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು. ದೊಡ್ಡ ಮಟ್ಟದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ದೊಡ್ಡ ಹೂಡಿಕೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ವ್ಯಾಪಾರ ಲಾಭಗಳಿಗೆ ಅನುಕೂಲವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ, ಈ ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಿ ಸ್ವಲ್ಪ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನೋಡಬೇಕಾಗಿರುತ್ತೆ. ಮುಖ್ಯವಾಗಿ ಆರೋಗ್ಯವೇ ಮಹಾಭಾಗ್ಯ ಅಂತ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ದೀವಲ್ವ, ಆರೋಗ್ಯದ ಬಗ್ಗೆ ಗಮನ. ಮುಖ್ಯವಾಗಿ ಏನು ನಡೀತಾ ಇದೆ ಅಂದರೆ, ಚತುರ್ಥ ಸ್ಥಾನದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಪಂಚಮದಲ್ಲಿ ಕೇತು ಇದ್ದಾರೆ. ಆರೋಗ್ಯ ವಿಷಯಗಳಲ್ಲಿ ಆಹಾರ ನಿಯಮಗಳನ್ನು ಪಾಲಿಸಲೇಬೇಕಾಗಿರುತ್ತೆ. ಪಂಚಮ ಸ್ಥಾನದಲ್ಲಿ ಕೇತು ಇರೋದರಿಂದ, ಅದೇ ರೀತಿ ಪಂಚಮಾಧಿಪತಿಯಾಗಿರುವಂತಹ ರವಿ ಗ್ರಹಣಕ್ಕೆ ಒಳಗಾಗ್ತಾ ಇರೋದರಿಂದ ತಗೊಳ್ಳುವಂಥ ಆಹಾರ, ಫಾರ್ ಎಕ್ಸಾಂಪಲ್ ಕೆಲವೊಂದು ಆಹಾರಗಳು ಕೆಲವೊಂದು ವ್ಯಕ್ತಿಗಳಿಗೆ ಆಗಲ್ಲ. ಸೊ ಇಮಿಡಿಯೇಟಾಗಿ ನೋಡಿರ್ತೀರ, ಅಲರ್ಜೀಸ್ ಆಗಿರ್ಬೋದು ಅಥವಾ ಆಹಾರ ಡೈಜೆಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಕೆಲವೊಂದು ವಿಷಯಗಳು, ಆಹಾರ ಪದಾರ್ಥಗಳು ಒಂದೊಂದು ಬಾಡಿಗೆ ಅದು ಸೆಟ್ ಆಗಲ್ಲ. ಬಟ್ ಈ ಸಂದರ್ಭದಲ್ಲಿ ಯಾರೋ ಬಲವಂತ ಮಾಡಿದ್ದೀರಂತಾನೋ ಅಥವಾ ತುಂಬ ದಿನಗಳಾಯಿತು ಒಂದು ಸರಿ ಪ್ರಯತ್ನ ಮಾಡೋಣ ಅನ್ನುವಂತಹ ವಿಷಯಗಳಾಗಿರ್ಬೋದು, ಅಥವಾ ಒತ್ತಡ ಮಾಡುವಂತಹ ಮುಖಾಂತರ ಆಗಿರಬಹುದು, ಅಥವಾ ಆಹಾರ ಹೊರಗಡೆ ಎಲ್ಲಾದರೂ ಈ ಸ್ಟ್ರೀಟ್ ಫುಡ್ ಆಗಿರ್ಬೋದು, ಹೊರಗಡೆ ಸಿಗುವಂತಹ ಕೆಲವೊಂದು ಆಹಾರ ನಿಮ್ಮ ಬಾಡಿಗೆ ಸೆಟ್ ಆಗಲ್ಲ, ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಅನ್ನುವಂತಹ ಆಹಾರ ವಿಷಯದಲ್ಲಿ ಆಹಾರ ತಗೊಳ್ಳುವಾಗ ಹುಷಾರಾಗಿರಬೇಕಾಗಿರುತ್ತೆ. ಕೆಲವೊಂದು ತರಕಾರಿಗಳು ಅಂತ ನೋಡಿದಾಗ ಕೆಲವೊಂದು ಜನಕ್ಕೆ ಅದೊಂದು ರೀತಿ ಅಲರ್ಜಿ ಟೈಪ್ ಆಫ್ ಸಿಂಪ್ಟಮ್ಸ್ ಕೊಡ್ತಾ ಇರುತ್ತೆ. ಕೆಲವೊಂದು ಆಹಾರ ಪದಾರ್ಥಗಳು ಸ್ವಲ್ಪ ಸ್ಟಮಕ್ ಪೇಯ್ನ್ ಅಥವಾ ಮೋಷನ್ಸ್ ಇತ್ಯಾದಿ ವಿಷಯಗಳು ನೀಡ್ತಾ ಇರುತ್ತೆ. ಒಂದೊಂದು ಬಾಡಿ ಮೇಲೆ ಅಥವಾ ಶರೀರದ ಮೇಲೆ, ದೇಹದ ಮೇಲೆ
ಆ ಇಮ್ಯುನಿಟಿ ಮೇಲೆ ಇರುತ್ತೆ. ಸೊ ಆ ಕಾರಣದನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಸಂದರ್ಭದಲ್ಲಿ ಈಗ ಪೌಷ್ಟಿಕದಿಂದ ಅಥವಾ ಸಾತ್ವಿಕ ಆಹಾರ, ಮನೆಯಲ್ಲಿ ಸ್ವಚ್ಛವಾಗಿ ಮಾಡಿರುವಂಥ ಆಹಾರ ಸೇವನೆಯಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನು ನೀವು ತಪ್ಪಿಸಬಹುದು. ಸೊ ಆದ್ದರಿಂದ ಆಹಾರದ ವಿಷಯದಲ್ಲಿ ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ಇದ್ದರೆ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸ್ಬೋದು. ಈ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಮುಂಚೆ ಹೇಳ್ದಂಗೆ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರುತ್ತೆ. ಲೈಕ್ ಹಣಕಾಸು ವಿವಿಧ ಮಾರ್ಗಗಳ ಮುಖಾಂತರ ಆದಾಯ ಬರೋದಾಗಿರ್ಬೋದು, ಅಥವಾ ಮಾಡುವ ಒಂದು ಆದಾಯದ ಸೋರ್ಸ್ ಇರುತ್ತೆ, ಇನ್ಕಮ್ ಸೋರ್ಸ್ ಇರುತ್ತೆ. ಮತ್ತಷ್ಟು ಇನ್ಕಮ್ ಸೋರ್ಸಸ್ನ ಅವಕಾಶಗಳನ್ನು ಉಳ್ಕೊಳ್ಳೋದಾಗಿರ್ಬೋದು. ಈ ರೀತಿ ಆದಾಯವನ್ನು ನೀಡುವಂತಹ ಅನೇಕ ಅವಕಾಶಗಳನ್ನು ಪಡೆಯೋದಕ್ಕೆ ಸೊ ಅನುಕೂಲತೆ ಇರೋದರಿಂದ 7.5 ನಡೀತಾ ಇದೆಯಲ್ಲ, ಹಣಕಾಸಿನ ತೊಂದರೆ ಮತ್ತು ಅದು ಮತ್ತೊಂದು ವಿಷಯಗಳು. ಇನ್ ಕೇಸ್ ಮೇಷರಾಶಿಯವರು ಫಿನಾನ್ಷಿಯಲಿ ಇನ್ನೂ ಪ್ರಾಬ್ಲಮ್ಸಲ್ಲಿದ್ದಾರೆ ಅಂದರೆ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಈಗ ನಡೀತಾ ಇರುವಂತಹ ದಶಾಭುಕ್ತಿ ಯಾವ ರೀತಿ ಇದೆ, ಅಥವಾ ಮಾಡಬೇಕಾಗಿರುವಂಥ ಪರಿಹಾರಗಳೇನು, ಏನಾದರೂ ದೋಷಗಳಿದೆಯಾ, ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ. ಈಗ ರಾಹು ಪಂಚಗ್ರಹ ಕೂಟ ರಾಹುಗ್ರಸ್ತ ಸೂರ್ಯಗ್ರಹಣ ಆಗ್ತಾ ಇರೋದ್ರಿಂದ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ರಾಹುನ ಪ್ಲೇಸ್ಮೆಂಟ್ ಏನು, ಅದಕ್ಕೆ ಹೇಳಿದ್ದೆ ನಾನು. ರಾಹು ಅಂದ್ರೇ ಒಂದು ಮಾಯಾಗ್ರಹ, ಅತ್ಯಾಶೆಯನ್ನು ಹುಟ್ಟಿಸ್ತಾರೆ. ದೂರದ ಬೆಟ್ಟ ನುಣ್ಣ ಅನ್ನೋ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ತಪ್ಪು ದಾರಿ ಇಡಿಸುವಂತಹ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಕೆಲವೊಂದು ತಪ್ಪು ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರೋತ್ಸಾಹವನ್ನು ಪ್ರೊವೋಕ್ ಮಾಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ಏನಪ್ಪ ಅಂದರೆ, ಈಗ ರಾಹುವಿನ ಸ್ಥಾನ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಅಂದರೆ ವೈಯಕ್ತಿಕ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ, ಈ ವಿಷಯಗಳ ಮುಖಾಂತರ ನೀವು ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಳೋ ಮುಖಾಂತರನೂ, ಈಗ ರಾಹುಗ್ರಸ್ತ ಸೂರ್ಯಗ್ರಹಣ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಟೆನ್ಷನ್ ಬೀಳುವಂತಹ ಅವಶ್ಯಕತೆ ಇಲ್ಲ. ಗೋಚಾರದಿಂದ ನೋಡುವಾಗ ಫಿನಾನ್ಷಿಯಲಿ ಯಾವುದೇ ರೀತಿ ಆತಂಕಗಳು ಬೇಡ. ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಲಾಭಸ್ಥಾನಕ್ಕೆ ಸಾಕಷ್ಟು ಗ್ರಹಗಳು ಬಂದಿರೋದ್ರಿಂದ ಸೊ ಯಾವುದೇ ರೀತಿ ನಷ್ಟಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಎಲ್ಲ ರೀತಿಯಲ್ಲಿ ಅನುಕೂಲತೆ ಇರುತ್ತೆ. ಎಲ್ಲ ನೀವು ಮಾಡುವಂತಹ ವ್ಯಾಪಾರ ವಿಸ್ತರಣೆ ಆಗಿರ್ಬೋದು, ಅಥವಾ ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು. ಅಗೇನ್ ವ್ಯಾಪಾರದಲ್ಲಿ ಹೂಡಿಕೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನೀವು ಪ್ರಯತ್ನ ಮಾಡಿಕೊಳ್ಳಿ. ಪಂಚಮದಲ್ಲಿ ಕೇತು ಇರೋದ್ರಿಂದ ಶ್ರೀ ಮಹಾಗಣಪತಿ ಆರಾಧನೆ ಮಾಡಿಕೊಂಡು ನೀವು ಮುಖ್ಯವಾದ ನಿರ್ಧಾರಗಳು ಅಥವಾ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮುಖ್ಯವಾಗಿ ಇರುವಂಥ ಕೆಲವೊಂದು ಪ್ರಯಾಣಗಳು ಮಾಡೋದು ಉತ್ತಮವಾಗಿರುತ್ತೆ. ಇನ್ನು ಈ ಮೇಷರಾಶಿಯವರ ಗ್ರಹಣದ ನಂತರ ಯಾವ ರೀತಿ ಪರಿಹಾರಗಳನ್ನು ಮಾಡಿದರೆ ಈ ಗ್ರಹಣದ ಪ್ರಭಾವ ಅಥವಾ ಕೆಲವೊಂದು ವಿಷಯಗಳಲ್ಲಿ ಈಗ ಅನ್ವಾಂಟೆಡ್ ಇನ್ವೆಸ್ಟ್ಮೆಂಟ್ ಅಥವಾ ಲಾಸ್ ಆಗುವಂತಹ ಇನ್ವೆಸ್ಟ್ಮೆಂಟ್ಸ್ನ ತಡಿಬೋದು. ಈ ಕೆಲವೊಂದು ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಿಂದ ಅದರಿಂದ ಹೊರಗಡೆ ಬರ್ಬೋದು. ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ನವಗ್ರಹಗಳ ಹತ್ರ, ನವಧಾನ್ಯಗಳಿಂದ ಈ ನವಗ್ರಹಗಳ ಹತ್ರ ಮುಖ್ಯವಾಗಿ ಅದರಲ್ಲೂ ಕೂಡ ಚಂದ್ರ, ರಾಹು, ಬುಧ, ಶುಕ್ರ, ಕುಜ ಈ ನವಗ್ರಹಗಳ 7.5 ನಡೀತಾ ಇರೋದರಿಂದ ಶನಿ ಪರಮಾತ್ಮ ಈ ದೇವತಾ ಮೂರ್ತಿಗಳಿಗೆ, ಈ ನವಗ್ರಹ ದೇವತಾ ಮೂರ್ತಿಗಳಿಗೆ ದೀಪಾರಾಧನೆ ಮಾಡುವುದರಿಂದ ನವಧಾನ್ಯಗಳನ್ನು ಅಥವಾ ಈ ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಅಕ್ಕಿ, ಈ ರವಿಗೆ ಸಂಬಂಧಪಟ್ಟಿರುವಂತಹ ಗೋಧಿ, ಈ ರೀತಿ ಆಯಾ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಧಾನ್ಯಗಳನ್ನು ಹಸುವಿಗೆ ಆಹಾರವಾಗಿ ನೀಡುವುದರಿಂದ ನವಧಾನ್ಯಗಳನ್ನು ಸ್ವಲ್ಪ ಕಾಣಿಕೆಯನ್ನು ಸೇರಿಸಿ ಹತ್ತಿರದಲ್ಲಿರುವಂತಹ ಈ ದೇವಸ್ಥಾನದ ಅರ್ಚಕರಿಗೆ, ಪಂಡಿತರಿಗೆ ದಾನವಾಗಿ ನೀಡುವುದರಿಂದ, ಮತ್ತೊಂದು ಸಾರಿ ಹೇಳ್ತೀನಿ, ಚಂದ್ರನಿಗೆ ಅಕ್ಕಿ, ಕುಜನಿಗೆ ಮಸೂರ್ ದಾಲ್ ಅಂತ ಹೇಳ್ತೀವಿ, ಕೆಂಪು ತೊಗರೆ ಬೇಳೆ ಆಗಿರಬಹುದು, ಬುಧನಿಗೆ ಹೆಸರು ಕಾಳು, ಮತ್ತು ರವಿಗೆ ಸಂಬಂಧಪಟ್ಟಿರುವಂತಹ ಗೋಧಿ, ಶುಕ್ರನಿಗೆ ಸಂಬಂಧಪಟ್ಟಿರುವಂತಹ ಅವರೆಕಾಳು, ಈ ರೀತಿ ನವಧಾನ್ಯಗಳನ್ನು ಈ ವಿಷಯಗಳನ್ನು ನೀವು ದಾನ ಮಾಡುವುದರಿಂದ ನೀವು ಕೆಲವೊಂದು ದೋಷಗಳಿಂದ ಬರುವಂತಹ ದೋಷಗಳಿಂದ ಮುಖ್ಯವಾಗಿ ಯಾವುದಾದ್ರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಪ್ರತಿ ಮಂಗಳವಾರ ಗಣಪತಿ ಆರಾಧನೆ, ಮಂಗಳವಾರ ಅಥವಾ ಬುಧವಾರ ಗಣಪತಿ ಆರಾಧನೆ, ಗರಿಕೆಯಿಂದ ನೀವು ಗಣಪತಿಯನ್ನು ಆರಾಧನೆ ಮಾಡುವಂತಹ ಮುಖಾಂತರ ಈ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಮ್ಯಾಕ್ಸಿಮಮ್ ಈ 17, 18, 19 ಮುಖ್ಯವಾಗಿರುವಂತಹ ಕೆಲವೊಂದು ಪ್ರಯಾಣಗಳಾಗಿರ್ಬೋದು, ರಾತ್ರಿ ಹೊತ್ತು ಪ್ರಯಾಣಗಳು ಮಾಡೋದಾಗಿರ್ಬೋದು, ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಯಾಕಂದರೆ 17ನೇ ತಾರೀಕಿಗೆ ಸೂರ್ಯಗ್ರಹಣ ಬರ್ತಾ ಇರೋದರಿಂದ ಮುಖ್ಯವಾದ ಕೆಲವೊಂದು ಪ್ರಯಾಣಗಳು ಮಾಡೋಕ್ಕೆ ಮುಂಚೆ ಕೂಡ ಈ ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಂಡು
ಸ್ವಲ್ಪ ನೀವು ಹೊರಗಡೆ ಹೋಗೋದು ಅಥವಾ ಕೆಲವೊಂದು ಪ್ರಯಾಣಗಳು ಮಾಡೋದು ಉತ್ತಮವಾಗಿರುತ್ತೆ. ಸೊ ಕೇಳಿದಿರಲ್ವ, ರಾಹುಗ್ರಸ್ತ ಸೂರ್ಯಗ್ರಹಣದಿಂದ ಮೇಷರಾಶಿಯವರಿಗೆ ಲಾಭ ಸ್ಥಾನಕ್ಕೆ ಬಂದಿರುವ ಗ್ರಹಗಳಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದ್ರೂ ಕೂಡ ಸೊ ನೀವು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಉತ್ತಮ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.